ಶುಭೋದಯ. ಈ ವಾರವೆಲ್ಲ ಕ್ರಿಸ್ಮಸ್ ಇಸ್ ನಾಟ್ ಫಾರ್ ದಿ ಲೈಟ್ ಹಾರ್ಟೆಡ್, ಅಂದರೆ ಕ್ರಿಸ್ತ ಜಯಂತಿ ದುರ್ಬಲ ಹೃದಯದವರಿಗೆ ಅಲ್ಲ ಅನ್ನುವಂಥ ವಿಷಯದ ಕುರಿತು ಧ್ಯಾನ ಮಾಡೋಣ. ನೀವು ಅನ್ಕೊಳ್ಬಹುದು, ಏನಿದು ಸ್ವಲ್ಪ ವಿಭಿನ್ನವಾಗಿದೆಯಲ್ಲ ಈ ಶೀರ್ಷಿಕೆ ಅಂತ. ಆದರೆ ಈ ವಾರವೆಲ್ಲ ಒಂದು ವಿಷಯವನ್ನು ತೆಗೆದುಕೊಂಡು ನಾವು ಮಾತನಾಡುವಾಗ ಇದರ ಒಳ ಅರ್ಥ ನಮಗೆ ಗೊತ್ತಾಗುತ್ತದೆ. ಅಲ್ಲಿಗೆ ಈ ದಿನ, ಈ ಕ್ರಿಸ್ತ ಜಯಂತಿ ಕತ್ತಲೆಯಲ್ಲೇ ಆರಂಭವಾಗುತ್ತದೆ. ಯೆಶಾಯನ ಪ್ರವಾದನ ಗ್ರಂಥ 9ನೇ ಅಧ್ಯಾಯ 2ನೇ ವಚನದಲ್ಲಿ ಹೀಗೆ ಓದ್ತೇವೆ: ಕತ್ತಲಲ್ಲಿ ಸಂಚರಿಸಿದ ಜನರಿಗೆ ದೊಡ್ಡ ಬೆಳಕು ಕಾಣಿಸಿತು, ಕಾರ್ಗತ್ತಲಾದ ದೇಶದಲ್ಲಿದ್ದವರಿಗೆ ಪ್ರಕಾಶವು ಹೊಳೆಯಿತು. ಈ ಕ್ರಿಸ್ತ ಜಯಂತಿ ಅಥವಾ ಕ್ರಿಸ್ಮಸ್ ಹಬ್ಬ ಅನ್ನುವಂಥದ್ದು ತನ್ನ ನಿಜವಾದ ಅರ್ಥವನ್ನು ಆಚರಣೆಗಳಿಂದ ಆರಂಭಿಸುವುದಿಲ್ಲ, ಬದಲಾಗಿ ಕತ್ತಲೆಯಿಂದ ಆರಂಭಿಸುತ್ತದೆ. ಯಾಕೆ ಇದನ್ನು ಹೇಳ್ತಾ ಇದ್ದೇನೆ? ದೇವದೂತರು ಆಕಾಶವನ್ನು ತುಂಬಿಕೊಳ್ಳುವ ಮೊದಲು, ಕುರುಬರು ಗೋದಲಿಯೆಡೆಗೆ ದೌಡಾಯಿಸುವ ಮೊದಲು, ಜಗತ್ತು ಆಧ್ಯಾತ್ಮಿಕ ಕತ್ತಲೆಯ ಗಾಢ ರಾತ್ರಿ ಮಧ್ಯದಲ್ಲಿ ಮುಚ್ಚಿಕೊಂಡಿರ್ತದೆ. ಶತಮಾನಗಳ ಕಾಲ ಇಸ್ರಾಯೇಲ್ಯರು ನಿಶಬ್ದತೆಯಲ್ಲಿ, ಯಾವುದೇ ರೀತಿಯಾದಂಥ ಹುರುಪಿಲ್ಲದೆ, ನಿರೀಕ್ಷೆಯಿಲ್ಲದೆ, ಪ್ರವಾದಿಗಳಿಲ್ಲದೆ, ದರ್ಶನಗಳಿಲ್ಲದೆ, ಕರ್ತನ ನೇರ ವಾಕ್ಯವಿಲ್ಲದೆ, ರೋಮ್ ಸಾಮ್ರಾಜ್ಯದ ಹಿಂಸೆ ಮತ್ತು ಹೇರಿಕೆಯಿಂದ ಸಂಪೂರ್ಣವಾಗಿ ಹಿಡಿತಕ್ಕೆ ಒಳಗಾಗಿರುತ್ತಾರೆ. ಇದರ ಮಧ್ಯದಲ್ಲಿ ಹೆರೋದನ ಅನುಮಾನ ಭೀತಿ ಇಡೀ ದೇಶವನ್ನ ಭಯದಲ್ಲಿ ಮುಳುಗಿಸಿರ್ತದೆ. ಇದರ ಜೊತೆಗೆ ರಾಜಕೀಯ ಅಸ್ಥಿರತೆ, ಆರ್ಥಿಕ ಸಂಕಷ್ಟ, ಆಧ್ಯಾತ್ಮಿಕ ಬರ, ಇದೆಲ್ಲದರೊಂದಿಗೆ ರಾಷ್ಟ್ರವು ನರಳುತ್ತಿರ್ತದೆ. ಈ ಗಾಢವಾದಂಥ ಕತ್ತಲೆಯ ಮಧ್ಯೆಯೇ ದೇವರು ಬೆಳಕನ್ನ ಹೊಳೆಯಲು ಆಯ್ದುಕೊಳ್ಳುತ್ತಾನೆ. ಅದು ಸೈನ್ಯದ ಮೂಲಕ ಅಲ್ಲ, ರಾಜನ ಮೂಲಕ ಅಲ್ಲ, ಬದಲಾಗಿ ಒಬ್ಬ ನವಜಾತ ಶಿಶುವಿನ ಮೂಲಕ. ಇದಕ್ಕಾಗಿ ಈ ಕ್ರಿಸ್ತ ಜಯಂತಿ ಅನ್ನುವಂಥದ್ದು ಕೇವಲ ಮನೋರಂಜನೆಯನ್ನ ಹುಡುಕುವಂಥವರಿಗಲ್ಲ. ಇದು ಕೇವಲ ಭಾವನೆ, ಒಂದು ಆಚರಣೆ ಅಥವಾ ಮಿನುಗುವ ಅಲಂಕಾರಗಳ ಮೂಲಕ ತಪ್ಪಿಸಿಕೊಳ್ಳುವವರಿಗಲ್ಲ. ತಮಗೆ ತಾವೇ ಸತ್ಯವನ್ನ ಎದುರಿಸಲು ಧೈರ್ಯ ಪಡುವವರಿಗಾಗಿ, ತಾವು ಹೊತ್ತಿರುವ ಮುರಿದ ಮನಸ್ಸು, ಮರೆಮಾಚಿದಂಥ ಏಕಾಂತ, ಹೊತ್ತಿಹಾಕಿದಂತಹ ಭಯಗಳು, ಮೌನವಾಗಿ ಗಾಯಗೊಳಿಸುವ ನಿರಾಶೆಗಳು, ಕತ್ತಲಲ್ಲಿ ಸಂಚರಿಸಿದ ಜನರನ್ನು ದೇವರು ಎಂದಿಗೂ ತಿರಸ್ಕರಿಸುವುದಿಲ್ಲ. ಅವರನ್ನು ಆತ ಭೇಟಿ ಮಾಡುತ್ತಾನೆ. ಅವರ ಕತ್ತಲೆಯನ್ನು ಆತ ದೂರವಿಡುವುದಿಲ್ಲ, ಅದರೊಳಗೆ ಪ್ರವೇಶಿಸುತ್ತಾನೆ. ಇಂದಿನ ಸಂಸ್ಕೃತಿ ನಮಗೇನು ಹೇಳ್ಕೊಡುತ್ತೆ? ಕ್ರಿಸ್ಮಸ್ ಅನ್ನ ಒಂದು ರೀತಿಯಲ್ಲಿ ಶುದ್ಧಗೊಳಿಸಲು ಪ್ರಯತ್ನಿಸುತ್ತೇವೆ. ಮನೆಗಳನ್ನು ಬೆಳಕುಗಳಿಂದ ಕಂಗೊಳಿಸುತ್ತೇವೆ, ಹಾಡುಗಳನ್ನು ಹಾಡ್ತೇವೆ, ಸಂಭ್ರಮದಲ್ಲಿ ಸೇರ್ತೇವೆ. ಆದರೆ ಒಳಗೆ ಅನೇಕರ ಹೃದಯ ಖಾಲಿ, ಆತಂಕದಿಂದ ತುಂಬಿದೆ, ದುಃಖದಿಂದ ಅದು ತುಂಬಿ ಹೋಗಿದೆ, ಅಥವಾ ಹತಾಶೆಯಿಂದ ತುಂಬಿರುತ್ತದೆ. ನಾವು ಹೊರಗಿನ ಜಗತ್ತನ್ನ ಅಲಂಕರಿಸುತ್ತೇವೆ, ಆದರೆ ನಮ್ಮ ಹೃದಯದ ಆಳವನ್ನು ಕಡೆಗಣಿಸುತ್ತೇವೆ. ಯೇಸು ನಾವು ಅಲಂಕರಿಸಿದ ಸ್ಥಳಗಳಿಗೆ ಬರುವುದಿಲ್ಲ. ನಾವು ನಿರಾಶರಾಗಿರುವ ಸ್ಥಳಗಳಿಗೆ ಆತನು ಬರುತ್ತಾನೆ. ನಾವು ಭಯಪಡುವ ಕತ್ತಲೆಯಲ್ಲೇ ಈ ಕ್ರಿಸ್ತ ಜಯಂತಿ ಆರಂಭವಾಗ್ತದೆ. ಇಲ್ಲಿ ನೋಡಿ, ಪ್ರತಿಯೊಬ್ಬೊಬ್ಬರ ಗಾಢಾಂಧಕಾರ ಅಥವಾ ಕತ್ತಲೆ ಅದು ವಿಭಿನ್ನ. ಬಿಡದೆ ಹಿಂಬಾಲಿಸುವಂತಹ ಲಜ್ಜೆ, ಗುಣವಾಗಲು ನಿರಾಕರಿಸುವಂತಹ ಗಾಯಗಳು, ಮನಸ್ಸನ್ನ ಮಾಯಗೊಳಿಸುವ ವ್ಯಸನಗಳು, ಹಾಗೂ ನಮಗೆ ತಿಳಿಯದೇ ಇರುವಂತಹ ಒಡೆದು ಹೋಗಿರುವಂತಹ ಕನಸುಗಳು. ಇದರಲ್ಲಿ ಯಾವುದೂ ದೇವರನ್ನು ಭಯಗೊಳಿಸುವುದಿಲ್ಲ. ಬೆತ್ಲೆಹೇಮಿನ ತೊಟ್ಟಿಲು ಮಾನವ ಹೃದಯದಲ್ಲಿ ಯಾವುದು ಮೂರ್ಖ ಎನ್ನಲಾದರೂ, ಎಷ್ಟು ಮುರಿದು ಹೋದದ್ದಾಗಲಾದರೂ, ಎಷ್ಟು ಮರೆ ಮಾಡಿದ್ದದ್ದಾಗಲಾದರೂ, ದೇವರ ಸಾನ್ನಿಧ್ಯಕ್ಕೆ ಅಯೋಗ್ಯವೆಂದು ಏನೂ ಇಲ್ಲ ಎಂಬ ದೇವರ ಘೋಷಣೆ. ನಾವು ಅಯೋಗ್ಯವೆಂದು ಕಾಣುವುದನ್ನೇ ಅವರು ಇದು ನನ್ನ ಮನೆ ಅಥವಾ ನನ್ನದು ಎಂಬುದಾಗಿ ಕರೆಯುತ್ತಾರೆ. ಅಲ್ಲಿಗೆ ಈ ಕ್ರಿಸ್ಮಸ್ ಅನ್ನ ಅಥವಾ ಕ್ರಿಸ್ತ ಜಯಂತಿಯನ್ನ ಅರ್ಥಪೂರ್ಣವಾಗಿ ಆಚರಿಸಲು ಮೊದಲು ನಮ್ಮೊಳಗಿನ ಕತ್ತಲೆಯನ್ನ ಒಪ್ಪಿಕೊಳ್ಳಬೇಕಾಗಿದೆ. ಅದನ್ನ ಭಯಪಡದೆ ದೇವರನ್ನ ಅದರಲ್ಲಿ ಆಹ್ವಾನಿಸಬೇಕಾಗಿದೆ. ಆತನ ಬೆಳಕು ನಮ್ಮನ್ನ ಅವಮಾನಪಡಿಸಲು ಅಲ್ಲ, ನಮ್ಮನ್ನು ಗುಣಪಡಿಸಲು, ಪುನರುಜ್ಜೀವನಗೊಳಿಸಲು, ಮಾರ್ಗದರ್ಶನವನ್ನ ನೀಡಲು ಆಗಿರುತ್ತದೆ. ರಾತ್ರಿಯು ಎಷ್ಟೇ ಗಾಢವಾಗಿರಲಿ, ದೇವರ ಬೆಳಕು ಅದಕ್ಕಿಂತ ದಟ್ಟವಾಗಿದೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಕಾರ್ಯಕ್ರಮದ ಬಗ್ಗೆ ನಿಮ್ಮ ಅಭಿಪ್ರಾಯ, ಸಲಹೆಗಳು ಹಾಗೂ ಯಾವುದೇ ಪ್ರಾರ್ಥನಾ ಮನವಿಗಳಿದ್ದಲ್ಲಿ ನಮ್ಮ ದೂರವಾಣಿ ಸಂಖ್ಯೆಗೆ ನೀವು ಕರೆ ಮಾಡಬಹುದು. ನಮ್ಮ ದೂರವಾಣಿ ಸಂಖ್ಯೆ 9920260653. ನಿಮ್ಮ ಅಭಿಪ್ರಾಯಗಳನ್ನು ಇಮೇಲ್ ಮೂಲಕವೂ ನಮಗೆ ತಿಳಿಸಬಹುದು. ನಮ್ಮ ಇಮೇಲ್ ID info@fibaonline.org. ವಂದನೆಗಳು.